ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ಲಲಿತಾ ತ್ರಿಪುರ ಸುಂದರಿ ಮತ್ತು ಭಗವದ್ಗೀತೆ ಹೇಗೆ ರಿಲೇಟ್ ಆಗಿದೆ ಎಂಬ ಆಶ್ಚರ್ಯವಾದ ಮಾಹಿತಿಯ ಬಗ್ಗೆ ವಿವರಣೆ ನೀಡೋಕ್ಕೆ ಬಂದಿದ್ದೀನಿ. ನಮಗೆಲ್ರಿಗೂ ಗೊತ್ತಿದೆ ಭಗವದ್ಗೀತೆನ ವೇದವ್ಯಾಸರು ರಚನೆ ಮಾಡಿದ್ದಾರೆ ಅಂತ. ವೇದವ್ಯಾಸರ ತಂದೆಯಾದಂಥ ಪರಶರು ಅವರಿಗೆ ದೇವಿಯ ಒಂದು ಬೋಧನೆಯನ್ನು ನೀಡಿ ಆ ಒಂದು ದೀಕ್ಷೆನ ನೀಡ್ತಾರೆ. ಯಾವ ದೀಕ್ಷೆ ಅಂತ ಅಂದರೆ ಕುಂಡಲಿನಿ ಜಾಗ್ರತೆ ಮಾಡ್ಕೊಳ್ಳೋದು. ದೇವಿಯನ್ನು ಪ್ರತಿ ಚಕ್ರದಲ್ಲೂ ಆವಾಹನೆ ಮಾಡಿಕೊಂಡು ಸಹಸ್ರಾರ ಮೂಲಕ ದೇವಿಯ ಒಂದು ಶಕ್ತಿಯೊಡನೆ ತಮ್ಮ ಶಕ್ತಿಯನ್ನು ಲೀನ ಮಾಡಿಕೊಳ್ಳೋದು. ಇದನ್ನು ವೇದವ್ಯಾಸರು ಅವರ ತಂದೆಯ ಮಾರ್ಗದಲ್ಲಿ ಕಲಿತು ಅವರು ಈ ಕಲಿಯುಗ ಮುಗಿಯೋವರೆಗೂ ಚಿರಂಜೀವಿ ಆಗಿರುವಂಥ ಒಂದು ವರನ ದೇವಿಯಿಂದ ಪಡ್ಕೊಂಡಿದ್ದಾರೆ ಎಂಬ ಉಲ್ಲೇಖ ಇದೆ. ಮತ್ತು ಇಲ್ಲಿ ಭಗವದ್ಗೀತೆ ಮತ್ತು ಲಲಿತಾ ಸಹಸ್ರನಾಮ ಎರಡನ್ನೂ ಪಠನೆ ಮಾಡುವಾಗ ನಮ್ಮಲ್ಲಿ ತಮೋಗುಣನೇ ಹೆಚ್ಚಾಗಿರುತ್ತೆ. ಮೊದಲು ನಾವು ಸ್ಟಾರ್ಟ್ ಮಾಡುವಾಗ ಅಂದರೆ ಇಲ್ಲಿ ತಮೋಗುಣ ಅಂತ ಅಂದರೆ ನಾವು ಬರ್ತೀವಿ ಅಂದ್ಕೊಳ್ಳಿ. ಈಗ ಭಗವದ್ಗೀತೆ ಬುಕ್ ಆಗಲಿ ಇಲ್ಲ ಲಲಿತಾ ಸಹಸ್ರನಾಮ ಬುಕ್ಕು, ಅದರಲ್ಲಿ ಎಷ್ಟೊಂದು ಜನ ಏನು ಮಾಡ್ತಾರೆ, ಇದನ್ನು ಇವತ್ತು ಓದೋಣ ನಾಳೆ ಓದೋಣ ಅಂತ ಎಷ್ಟೊಂದು ಜನ ತಳ್ತಾರೆ. ಇನ್ನು ಕೆಲವರು ಯಾರೋ ಒಬ್ಬರು ಹೇಳಿರ್ತಾರೆ, ಇದು ಚೆನ್ನಾಗಿದೆಯಂತೆ ನೋಡು, ಭಗವದ್ಗೀತೆ ಓದರೆ ಎಲ್ಲ ಬೆನಿಫಿಟ್ ಸಿಗುತ್ತಂತೆ, ಲಲಿತಾ ಸಹಸ್ರನಾಮ ಓದರೆ ಎಲ್ಲ ಬೆನಿಫಿಟ್ ಆ ಥರ ಹೇಳಿದ್ದಕ್ಕೆ ತೊಗೊಬಂದಿಟ್ಟಿರ್ತಾರೆ. ಇನ್ನು ಕೆಲವ್ರಿಗೆ ತೊಗೊಳ್ಳೇಬೇಕು ಅಂತ ದೇವರೇ ಅವ್ರ ಮುಖಾಂತರ ಹೇಳಿಸುತ್ತೆ. ಹಾಗಾಗಿ ಕೆಲವ್ರು ಪರ್ಚೇಸ್ ಮಾಡ್ಕೊಂಬಂದಿರ್ತಾರೆ. ಈ ಥರ ಎಲ್ಲ ಇರುತ್ತೆ. ಅಂದರೆ ಹೆಚ್ಚಾಗಿ ತಮೋಗುಣ ಅಂದರೆ ಈಗ ತಮೋಗುಣ ನೀಟಾಗಿ ಅರ್ಥ ಆಗಬೇಕು ಅಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ಮನೇಲಿ ಒಂದು ವಾರ್ಡ್ರೂಫ್ ಇರುತ್ತೆ ಅಂದ್ಕೊಳ್ಳಿ, ಇನ್ನೊಂದು ಹೊಸ ವಾರ್ಡ್ರೂಫ್ ತೊಗೊಬಂದಿರ್ತೀವಿ ಅಂದ್ಕೊಳ್ಳಿ. ತೊಗೊಬಂದಾದ್ಮೇಲೆ ನಾವು ಹಳೆ ವಾರ್ಡ್ರೂಫ್ನ ಯಾರಿಗಾನ ಬಿಡು ಯೂಸ್ ಆಗೋಂಥವ್ರಿಗೆ ಕೊಡೋಣ ಅಂತ ಸುಮ್ಮನೆ ಕೊಟ್ಬಿಡ್ತೀವಿ ದುಡ್ಡುಗಲ್ಲ. ಆವಾಗ ನಮಗೆ ಅಲ್ಲಿ ಸತ್ವಗುಣನ ತೋರಿಸುತ್ತೆ. ಅದೇ ರೀತಿ ಅದೇ ಹಳೆ ವಾರ್ಡ್ರೂಫ್ನ ಸುಮ್ಮನೆ ಯಾಕೆ ಕೊಡೋದು, ಒಂಚೂರು ದುಡ್ಡು ಕೊಡೋಣ ಅಂತ ಬೇರೆಯವ್ರಿಗೆ ಕೊಡ್ತೀವಲ್ಲ, ಅಲ್ಲಿ ನಮಗೆ ಅದು ರಜೋಗುಣನ ನಮ್ಮಲ್ಲಿ ಹೆಚ್ಚಾಗಿ ತೋರಿಸುತ್ತೆ. ಇನ್ನು ಹೊಸ ಇದು ತೊಗೊಬಂದಿರ್ತೀವಿ ಕಬೋರ್ಡ್ ಅಲ್ವಾ, ಹಳೆ ಕಬೋರ್ಡು ಇರಲಿ ಇದು ಇರಲಿ ಅಂತ ಅದು ಬರೋಷ್ಟು ದಿನ ಬರಲಿ, ವೇಸ್ಟ್ ಆದರೂ ಪರವಾಗಿಲ್ಲ, ಅದರಲ್ಲಿ ಏನು ಇಡೋಕ್ಕೆ ಆಗ್ತಾರಲ್ಲ, ಎಲ್ಲ ಕಿತ್ತೋಗಿರುತ್ತೆ ಅಂದ್ರೂ ಬಿಡು ಇರಲಿ ಅಂತ ನಾವು ಇಟ್ಕೊತೀವಲ್ಲ, ಆವಾಗ ನಮ್ಮಲ್ಲಿ ಅದು ತಮೋಗುಣನ ಹೆಚ್ಚಾಗಿ ತೋರಿಸುತ್ತೆ. ಸೊ ಈ ಪ್ರತಿಯೊಂದು ಜೀವಿಯಲ್ಲೂ ಈ ಒಂದು ತ್ರೈಗುಣ ಏನು ನಾನೀಗ ಹೇಳಿದ್ದೀನ ಅಲ್ಲ, ಅದು ಇದ್ದೇ ಇರುತ್ತೆ. ಅದರಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಮೊದಲೇ ಕಾಣೋ ಅಂಥದ್ದೇ ತಮೋಗುಣ. ಹಾಗಾಗಿ ಇಲ್ಲಿ ನಮಗೆ ಫಸ್ಟು ನಾವು ಭಗವದ್ಗೀತೆನ ಓದಬೇಕು ಅಂದಾಗಲೂ ನಮಗೆ ತಮೋಗುಣನೇ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಲಲಿತಾ ಸಹಸ್ರನಾಮ ಓದಬೇಕಾದ್ರೂ ತಮೋಗುಣ ಹೆಚ್ಚಾಗ್ತಾನೆ ಕಾಣುತ್ತೆ. ಆದರೆ ಎರಡು ಓದಿದ ನಂತರ ಎಂಡಲ್ಲಿ ನಮಗೆ ಸತ್ವಗುಣನೇ ಹೊರಗೆ ಬರುತ್ತೆ. ಲಲಿತಾ ಸಹಸ್ರನಾಮನಾದರೂ ತೊಗೊಳ್ಳಿ ಇಲ್ಲ ಭಗವದ್ಗೀತೆನಾದರೂ ತೊಗೊಳ್ಳಿ. ಹೀಗಾಗಿ ನಾವು ಹೇಳ್ಬೋದು ಇದು ಎರಡೂ ಸಹ ರಿಲೇಟ್ ಆಗಿದೆ ಅಂತ. ಎರಡರದ್ದು ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಜ್ಞಾನಕ್ಕೆ ನಮ್ಮ ಆತ್ಮನ ತಗೊಂಡೋಗೋದು. ಮತ್ತು ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹಾಗೂ ಭಗವದ್ಗೀತೆಯಲ್ಲೂ ನಾವು ನೋಡಬೇಕಾಗಿರೋದು ಎರಡು ಘಟನೆ ನಡೆಯುವಂಥದ್ದು. ಅಂದರೆ ಯುದ್ಧ ಭೂಮಿಯಲ್ಲೇ ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೇಗೆ ಲಲಿತಾ ತ್ರಿಪುರ ಸುಂದರಿ ಆ ಬಂಡಾಸುರನನ್ನು ಕೊಂದು ಈ ಒಂದು ಯೂನಿವರ್ಸ್ನ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕೃಷ್ಣ ಹೇಗೆ ಅರ್ಜುನನಿಗೆ ಬೋಧನೆ ಮಾಡಿ ಯುದ್ಧ ಭೂಮಿಯಲ್ಲಿ ಗೆಲ್ಲಿಸಿ ಆ ಒಂದು ಧರ್ಮನ ರಕ್ಷಣೆ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಸೊ ಇದರಿಂದ ಕ್ಲಿಯರಾಗಿ ನಮ್ಗೆ ಅರ್ಥ ಆಗುತ್ತೆ ಆ ಸೂಪರ್ಲೇಟಿವ್ ಎನರ್ಜಿ ಒಂದು ಉದ್ದೇಶ ಏನು ಅಂತ. ಅಂದರೆ ಎಲ್ಲಿ ಆ ಧರ್ಮ ನಡೆಯುತ್ತೋ, ಯಾವಾಗ ಈ ಒಂದು ಅರ್ಥಲ್ಲಿ ಅಥವಾ ಈ ಭೂಮಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಆಗ ಆ ಒಂದು ಸೂಪರ್ಲೇಟಿವ್ ಎನರ್ಜಿ ಎಕ್ಸಿಸ್ಟ್ ಆಗುತ್ತೆ. ಮತ್ತು ಕಡೆಯದಾಗಿ ಲಲಿತಾ ಸಹಸ್ರನಾಮ ಪಠನೆ ಮಾಡೋಕ್ಕೂ ಭಗವದ್ಗೀತೆನ ಓದೋಕ್ಕೂ ಒಬ್ಬೊಬ್ಬರು ಓದ್ತಿರೋರ್ಗೂ ಒಬ್ಬೊಬ್ರಿಗೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ನ ಆ ಒಂದು ಸೂಪರ್ಲೇಟಿವ್ ಎನರ್ಜಿ ನೀಡುತ್ತೆ. ಸೊ ಇದಿಷ್ಟು ಲಲಿತಾ ಸಹಸ್ರನಾಮ ಹಾಗೂ ಭಗವದ್ಗೀತೆ ಹೇಗೆ ರಿಲೇಟ್ ಆಗಿದೆ ಅನ್ನೋ ಒಂದು ಸಣ್ಣ ಮಾಹಿತಿ. ಧನ್ಯವಾದಗಳು.